ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇದು ಶನಿವಾರದ ವ್ಲಾಗು. ಶನಿವಾರ ಸಂಜೆಯಿಂದ ಭಾನುವಾರ ಮಧ್ಯಾಹ್ನ ತನಕ ಈ ವ್ಲಾಗ್ ಆಗಿರುತ್ತೆ. ಇನ್ನು ಸಂಜೆ ನಾನು ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡೆ. ಮೊದಲಿಗೆ ಅಂದರೆ ಮಧ್ಯಾಹ್ನನೇ ನಾನು ನಿಂಬೆ ಹಣ್ಣನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಕ್ಲೀನಾಗಿ ಒರೆಸ್ಕೊಂಡಿದ್ದೆ, ಚೂರು ನೀರಿನ ಅಂಶ ಇಲ್ಲದಿರೋ ಹಾಗೆ. ಆಮೇಲೆ ನಾನು ಅದಕ್ಕೆ ಒಂದು ಕಂಟೈನರ್ ಬೇಕಲ್ಲ, ಅದನ್ನು ಕೂಡ ನಾನು ಕ್ಲೀನಾಗಿ ವಾಶ್ ಮಾಡಿ ಅದರಲ್ಲೂ ಕೂಡ ನೀರು ಇಲ್ದಿರೋ ಹಾಗೆ ಕ್ಲೀನಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೆ ಮೊದಲೇ. ಇನ್ನು ಉಪ್ಪಿನಕಾಯಿ ಹಾಕ್ಕೊಳ್ಳೋಕ್ಕೂ ಕೂಡ ರೆಡಿ ಮಾಡಿಕೊಂಡು ಎಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ ನಿಂಬೆಹಣ್ಣು. ನಾನು ಚಾಪರ್ ಬೋರ್ಡ್ ಆಗಲಿ ಅಥವಾ ಚಾಕು ಆಗಲಿ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ನಾನು ಒರೆಸ್ಕೊಂಡಿದ್ದೆ, ಚೂರು ನೀರು ಇಲ್ದಿರೋ ಹಾಗೆ ಅದಿರಬೇಕು. ಜಾಸ್ತಿ ಏನು ಉಪ್ಪಿನಕಾಯಿ ಹಾಕ್ಕೊಳ್ತಿಲ್ಲ, ಬೇಕಾದಾಗ ಹಾಕೋಬೋದಲ್ವ, ಹಾಗಾಗಿ ನಾನು ಸ್ವಲ್ಪನೇ ಇವತ್ತು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಲೆಮನಲ್ಲಿ 8 ಪೀಸಸ್ ಮಾಡ್ಕೊಂಡಿದ್ದೀನಿ. ಕೆಲವರು ಅದನ್ನು ಇನ್ನೂ ಚಿಕ್ಕನೂ ಕಟ್ ಮಾಡ್ಕೊಳ್ತಾರೆ, ದೊಡ್ಡನೂ ಕಟ್ ಮಾಡ್ಕೊಳ್ತಾರೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೋಬೋದು. ಈ ಥರ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ಹಾಕಿದಾಗ ನಮಗೆ ಇನ್ನೂ ಬೇಕಾದರೆ ಇನ್ನೂ ಒಂದು ಹಾಕೋಬೋದು, ಇಲ್ಲ ಅಂದರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಅಷ್ಟೇ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ಕೆಲವರು ಇನ್ಸ್ಟೆಂಟಾಗೂ ಉಪ್ಪಿನಕಾಯಿ ಹಾಕ್ತಾರೆ, ಬಟ್ ನನಗೆ ಅದು ಇಷ್ಟ ಆಗಲ್ಲ. ಈ ಥರ ಇಷ್ಟ ಆಗುತ್ತೆ, ಹಾಗಾಗಿ ಈ ಥರನೇ ಮಾಡ್ತಾಯಿದ್ದೀನಿ. ಉಪ್ಪಿನಕಾಯಿ ಎಲ್ಲ ಮೊಸರನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು ಉಪ್ಪಿನಕಾಯಿ ಇದ್ರೆ ಸಾಕು ಮೊಸರನ್ನ ಏನಾದರೂ ತಿನ್ನುವಾಗ. ಇನ್ನು ನಾನು ನಿಂಬೆ ಹಣ್ಣನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದ್ರದ್ದು ಬೀಜನೂ ತೆಕ್ಕೊಂಡಿದ್ದೀನಿ. ಕೆಲವರು ಹಾಗೆ ಹಾಕ್ಕೊಳ್ತಾರೆ, ನಾನು ತೆಗೆದಿದ್ದೀನಿ. ಆಮೇಲೆ ಇವಾಗ ಕಂಟೈನರ್ ತೊಗೊಂಡಿದ್ದೀನಿ. ಉಪ್ಪಿನಕಾಯಿನೆಲ್ಲ ಗ್ಲಾಸಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಫಸ್ಟ್ 1 ಸ್ಪೂನ್ ಕೆಳಗೆ ಉಪ್ಪು ಹಾಕ್ಕೊಂಡು, ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಅಂದರೆ 2 ಸ್ಪೂನ್ ಈ ಥರ ಹಾಕ್ಕೊಂಡು ಮತ್ತೆ ಅದಕ್ಕೆ ಉಪ್ಪು ಹಾಕ್ತಾ ಬಂದಿದ್ದೀನಿ, 1 ಬೈ 1 ಸ್ಟೆಪ್ ಮಾಡ್ತಾ. ನಮ್ಮನೇಲಿ ಮೊದಲಿಗೆಲ್ಲ ಉಪ್ಪಿನಕಾಯಿ ಮಾಡಬೇಕಾದ್ರೆ ತುಂಬಾ ಮಾಡ್ತಿದ್ರು ದೊಡ್ಡ ಬಾಕ್ಸಲ್ಲಿ. ಆವಾಗ ನಮಗೆ ಎಷ್ಟು ಉಪ್ಪಿನಕಾಯಿ ಬೇಕೋ ಅಷ್ಟನ್ನು ಮಾತ್ರ ಚಿಕ್ಕ ಕಂಟೈನರಿಗೆ ತೆಕ್ಕೊಂಡು ಇಟ್ಕೊಳ್ತಿದ್ರು, ಎಷ್ಟು ಬೇಕೋ ಅಷ್ಟು. ಅದು ಯಾವಾಗಲೂ ತೆಗಿತಿದ್ರೆ ಗಾಳಿ ಹೋಗಿ ಬೇಗ ಹಾಳಾಗುತ್ತೆ ಅಂತ ಜಾಸ್ತಿ ಮಾಡಿರ್ತೀವಲ್ಲ, ಹಾಗಾಗಿ ಆ ಥರ ಮಾಡ್ತಿದ್ವಿ. ಈ ಥರ ಸ್ವಲ್ಪ ಮಾಡಿದ್ರೆ ಹಾಗೇನಾಗಲ್ಲ. ಇನ್ನು ಪೂರ್ತಿಯಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಉಪ್ಪು ಹಾಕ್ಕೊಂಡು ಲೆಮನ್ ಹಾಕ್ತಾ ಬಂದಿದ್ದೀನಿ. ಉಪ್ಪಿನಕಾಯಿಗೆ ಖಾರ, ಹುಳಿ, ಉಪ್ಪು ಎಲ್ಲನೂ ಸಮವಾಗಿದ್ರೇ ಚೆನ್ನಾಗಿರುತ್ತೆ. ಇನ್ನು ಅದು ಪೂರ್ತಿ ಕಂಟೈನರಿಗೆ ಹಾಕಿ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿ ನಾನು ಅದನ್ನು ಒಂದ್ಸಲಿ ಶೇಕ್ ಮಾಡಿ ಕ್ಲೀನಾಗಿ ಎತ್ತಿಡ್ತೀನಿ. ಇನ್ನು ಅದನ್ನು ಒಂದು 4 to 5 ಡೇಸ್ ಬಿಟ್ಬಿಟ್ಟು ಉಪ್ಪಿನಕಾಯಿ ಹಾಕ್ತೀನಿ, ಖಾರ ಎಲ್ಲ. ಇವಾಗ ಅದನ್ನು ಎತ್ತಿಟ್ಟೆ. ಇನ್ನು ಡೈಲಿ ಅದನ್ನು ಒಂದೊಂದ್ಸಲಿ ಶೇಕ್ ಮಾಡ್ತಿದ್ರೆ ಆಗುತ್ತೆ. ನೆಕ್ಸ್ಟ್ ಉಪ್ಪಿನಕಾಯಿ ಖಾರ ಹಾಕುವಾಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆನೂ. ಇನ್ನು ಇದು ನೆಕ್ಸ್ಟ್ ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ನಾನು. ಇವತ್ತು ಬೆಳಿಗ್ಗೆ ಟಿಫನ್ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾನು. ಫ್ರೂಟ್ಸ್ ಕೂಡ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸ್ಟ್ರಾಬೆರಿ ಇತ್ತು, ಹಾಗಾಗಿ ಸ್ಟ್ರಾಬೆರಿ ಇವತ್ತು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ಟ್ರಾಬೆರಿ ಸ್ಮೂತಿ ಮಾಡೋದಕ್ಕೆ ನಾನು ಸ್ಟ್ರಾಬೆರಿ ಹಾಗೆ ಮಿಲ್ಕ್ ತೊಗೊಂಡಿದ್ದೀನಿ. ಇವಾಗ ಅದನ್ನು ಫಸ್ಟಿಗೆ ನಾನು ಸ್ಟ್ರಾಬೆರಿನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ನೀವು ಕ್ವಾಂಟಿಟಿ ನೋಡಿ ಎಷ್ಟು ಬೇಕೋ ಅಷ್ಟು ಸ್ಟ್ರಾಬೆರಿ ಹಾಕೋಬೇಕು. ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನಿಲ್ಲಿ 4 to 5 ತೊಗೊಂಡಿದ್ದೆ. ನಾನು ಅಷ್ಟನ್ನು ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು 4 ಸ್ಟ್ರಾಬೆರಿನ ಕಟ್ ಮಾಡಿ ಇಟ್ಕೊಂಡೆ ಮೊದಲಿಗೆ. ಇನ್ನೊಂದು ಸ್ಟ್ರಾಬೆರಿ ವಾಶ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ, ಲಾಸ್ಟಿಗೆ ಹೇಳ್ತೀನಿ ಏನಕ್ಕೆ ಅಂತ. ಮೊದಲಿಗೆ ನಾನು ಎಲ್ಲ ಸ್ಟ್ರಾಬೆರಿನೂ ಒಂದೊಂದೇ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಹಾಗೇನೂ ಹಾಕೋಬೋದು, ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಎಲ್ಲ ಕಟ್ ಮಾಡಿ. ಇದಕ್ಕೆ ನೀವು ಬನಾನಾ ಇದ್ರೂ ಕೂಡ ಆ್ಯಡ್ ಮಾಡ್ಬೋದು. ನಮ್ಮ ಮನೇಲಿ ಇವತ್ತು ಬನಾನಾ ಇರಲಿಲ್ಲ, ಹಾಗಾಗಿ ನಾನು ಬನಾನಾ ಹಾಕಕ್ಕೆ ಹೋಗಲಿಲ್ಲ. ಬನಾನಾ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದು ಸ್ಟ್ರಾಬೆರಿ ಜೊತೆ ಹಾಕಿದ್ರೆ ಒಂಥರ ಸ್ವೀಟ್ನೆಸ್ ಕೊಡುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸ್ಟ್ರಾಬೆರಿ ಏನಂದರೆ ಹುಳಿಯಾಗಿರುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಹಾಗಾಗಿ ಬನಾನಾ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಒಂದು ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಿಲ್ಕ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡಿ ಹಾಕೋಬೋದು. ಆಮೇಲೆ ಬಾದಾಮ್, ಗೋಡಂಬಿ, ಇನ್ನೂ ಬೇರೆ ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ಹಾಕೋಬೋದು. ಖರ್ಜೂರ ಇತ್ತು, ನಾನು ಇವತ್ತು ಹಾಕಕ್ಕೆ ಹೋಗಲಿಲ್ಲ. ಫಸ್ಟಿಗೆ ಮಿಲ್ಕ್ ಹಾಕಿಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಒಂದ್ಸಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ. ಆ ನಂತರ ನಾನು ಸ್ಟ್ರಾಬೆರಿ ಹಾಕಿದ್ದೀನಿ. ಸ್ಟ್ರಾಬೆರಿನೂ ಕೂಡ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸ್ಮೂತಿ ರೆಡಿನೇ ಆಗೋಗುತ್ತೆ. ಪಿಂಕಿಶ್ ಕಲರಲ್ಲಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಎಲ್ಲ ಸ್ಮೂತಿನೂ ಅದನ್ನು ಕುಡಿಯೋಕ್ಕಿಂತ ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ನಾನು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಅದನ್ನೆಲ್ಲ ಮೇಲೆ ಹಾಕಿ ಹಾಗೆಯೇ ನಾನು ಸ್ಟ್ರಾಬೆರಿ ಹೇಳಿದ್ನೆಲ್ಲ ಒಂದು ಇಟ್ಕೊಂಡಿದ್ದೆ ಅಂತ ಅದನ್ನು ಕೂಡ ಸಣ್ಣ ಕಟ್ ಮಾಡಿ ಮೇಲೆ ಹಾಕ್ಕೊಂಡಿದ್ದೀನಿ. ತಿಂತ ಕುಡಿತಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಬೇಕಾದರೆ ಜೇನುತುಪ್ಪ ಕೂಡ ಹಾಕೋಬೋದು. ಸ್ಟ್ರಾಬೆರಿ ಹುಳಿ ಇರುತ್ತಲ್ವ, ಹಾಗಾಗಿ ನಾನು ಜೇನುತುಪ್ಪ ಹಾಕಿದ್ದೀನಿ, ಬನಾನಾ ಹಾಕಿಲ್ಲ ಅಂತ. ಇನ್ನು ಇವತ್ತು ಬೆಳಿಗ್ಗೆ ಟಿಫನ್ ಬರೀ ಸ್ಮೂತಿ ಆಗಿತ್ತಲ್ವ, ಹಾಗಾಗಿ ಬೇಗ ಹಶ್ವಾಗುತ್ತೆ. ಹಾಗಾಗಿ ನಾನು ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಚಿಕನ್ ಇತ್ತು, ಆದರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಯಾವಾಗಲೂ ತಿನ್ನೋಕ್ಕೆ. ಹಾಗಾಗಿ ನಾನು ದೋಸೆ ಹಿಟ್ಟಿತ್ತು,
ಹಾಗಾಗಿ ನಾನು ಇವತ್ತು ಅದಕ್ಕೆ ಬೀನ್ಸ್ ಮತ್ತು ಹೆಸರು ಕಾಳು ಇಷ್ಟು ಹಾಕಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಹೆಸರು ಕಾಳು ಯಾವಾಗಲೂ ಇದ್ದೇ ಇರುತ್ತೆ. ಫ್ರಿಜ್ ಇರುತ್ತಲ್ಲ, ಹೆಸರು ಕಾಳು ಮೊಳಕೆ ಬರಿಸಿ ಅದರಲ್ಲೇ ಇಟ್ಬಿಡ್ತೀವಿ. ಒಂದು 2 ಡೇಸಿಗೆ ಆಗೋಷ್ಟು ಇಟ್ಕೊಳ್ತೀವಿ ಅಷ್ಟೇ. ಪಲ್ಯಕ್ಕಾಗಿರ್ಬೋದು ಇಲ್ಲ ಸಾಂಬಾರು ಜೊತೆ ಈ ಥರಕ್ಕೆ ಹಾಕ್ತಾ ಇರ್ತೀವಿ, ಹಾಗಾಗಿ ಇಟ್ಕೊಂಡಿರ್ತೀವಿ. ಪಲ್ಯ ಕೂಡ ಮುಗೀತು. ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.